ಕಸಾಪದಿಂದ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಸಾಪ ಜಿಲ್ಲಾಧ್ಯಕ್ಷ ಕೋಡಿ ರಂಗಪ್ಪ ಅವರು ಗಡಿಭಾಗದಲ್ಲಿ ಪರಭಾಷೆಗಳ ಜೊತೆಗೆ ಆಂಗ್ಲ ಭಾಷೆ ವ್ಯಾಮೋಹಕ್ಕೆ ಜೋತು ಬೀಳುತ್ತಿರುವ ನಾಗರಿಕ ಸಮಾಜದಲ್ಲಿ ಮಾತೃಭಾಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಕನ್ನಡ ನುಡಿ ಮತ್ತು ಭಾಷೆಯನ್ನು ಉಳಿಸುವ ಕಾಯಕಕ್ಕೆ ಸನ್ನದ್ಧರಾಗಬೇಕಿದೆ. ವಿದ್ಯಾಭ್ಯಾಸದ ದಿಸೆಯಲ್ಲಿ ತಮ್ಮ ಗುರಿ ಸಾರ್ಥಕಪಡಿಸಿಕೊಳ್ಳಲು ಕಲಿಕೆಯ ಜ್ಞಾನ ಕೈಬಿಡಬಾರದು. ಅದು ನಿಮ್ಮ ಶ್ರೇಯಸ್ಸಿಗೆ ದಾರಿದೀಪವಾಗಲಿದೆ ಎಂದರು. ಇವತ್ತು ಜಗತ್ತಿನ ಯಾವ ದೇಶದಲ್ಲಿ ಇನ್ಫೋಸಿಸ್ ಸಂಸ್ಥೆಗಳಿದ್ದಾವೆ. ಇನ್ಫೋಸಿಸ್ ಸಂಸ್ಥೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ನಾರಾಯಣ ಮೂರ್ತಿ ಅವರು ಪ್ರತಿಯೊಬ್ಬ ಎಂಪ್ಲಾಯಿನು 70 ಗಂಟೆ ವಾರಕ್ಕೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಮೊನ್ನೆ ಹೇಳಿದ್ದಾರೆ ಮೋದಿ 100 ಗಂಟೆ ಮಾಡ್ತಾರೆ, 100 ಗಂಟೆ ಮಾಡಿ ಅಂತ ಹೇಳಿದ್ದಾರೆ. ಆ ವಾತಾವರಣ ಅವ್ರು ಮಾಡಿರುವಂಥ ನಿಯಮ ಆ ರೀತಿ. ಪ್ರತಿದಿನ ಲೈಬ್ರರಿಗೆ ಹೋಗಬೇಕು, ಬುಕ್ ಓದಬೇಕು, ನೋಟ್ಸ್ ಮಾಡಬೇಕು, ಕ್ಲಾಸಿಗೆ ಬಂದು ಪ್ರೆಸೆಂಟ್ ಮಾಡಬೇಕು, ವಾರಕ್ಕೆ ಟೆಸ್ಟ್ ಮಾಡಬೇಕು, ಫೀಡ್ಬ್ಯಾಕ್ ತಗೊಳ್ಬೇಕು, ಇವೆಲ್ಲ ಮಾಡ್ತಾರೆ. ನಾವು ಮಾಡಿ ಅಂದರೆ ನಾವು ಅನ್ನ ಮಾಡಬೇಕು, ಮಕ್ಕಳಿಗೆ ಇನ್ನೇನೋ ಮಾಡಬೇಕು. ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಸಂಸ್ಥಾಪಕ ಎಂವಿ ತ್ಯಾಗರಾಜ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಮಾತನಾಡಿ, ಹೆತ್ತ ತಾಯಿ ತಂದೆ ನಮಗೆ ದೇವರುಗಳಾಗಬೇಕು. ಅಮ್ಮನ ಮಡಿಲೇ ಸ್ವರ್ಗ, ಅಪ್ಪನ ಭುಜವೇ ಸಮಾಜ ಎಂಬಂತೆ ವಿದ್ಯೆ ಕಲಿಸಿದ ಗುರುಗಳೇ ನಿಮ್ಮ ಮಾರ್ಗದರ್ಶನವಾಗಬೇಕು. ಅನೇಕ ಸಾಧಕರು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸಮಾಜಮುಖಿ ವ್ಯಕ್ತಿಗಳಾಗಿದ್ದಾರೆ. ವಿದ್ಯಾರ್ಥಿಗಳು ಮೌಢ್ಯತೆಗಳಿಗೆ ಬಲಿಯಾಗದೆ ಗುಡಿ ಗುಂಡಾರಗಳು ಸುತ್ತುವುದು ಬಿಟ್ಟು ಜ್ಞಾನದ ಅರಿವನ್ನು ಪಡೆಯಬೇಕು ಎಂದರು. ಒಬಾಮಾ ಅಂದ್ರೆ ಅಮೆರಿಕದ ಮಾಜಿ ಅಧ್ಯಕ್ಷ ಅಲ್ಲ. ಒಬಾಮಾ ಅಂದ್ರೆ ಮಾಜಿ ಅಧ್ಯಕ್ಷ ಅಲ್ಲ. ಓ ಅಂದ್ರೆ ಓದಬೇಕು, ಬಾ ಅಂದ್ರೆ ಬರಿಬೇಕು, ಮಾ ಅಂದ್ರೆ ಮಾತಾಡಬೇಕು. ಅವನೇ ಒಬಾಮಾ. ಓದೋದು, ಮಾತಾಡಬೇಕು, ಬರಿಬೇಕು. ಇಂಥವನ್ನ ಮನೆಗೆ ಒಬಾಮಾ ಉಟ್ಕೊಂಡ್ರೆ ಇವತ್ತು ಕನ್ನಡನ ಅಳಿಸೋದಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ. ನಾನೆಲ್ಲ ಕಡೆಯೂ ಹೇಳ್ತಾ ಇರ್ತೀನಿ ಮಾತನ್ನ. ನಮ್ಮಲ್ಲಿ ಆತ್ಮವಿಶ್ವಾಸ ತುಂಬ ಅಂತ ಪ್ರಯತ್ನಗಳು ಮಾಡೋದು ಮಾತ್ರ ಸಾಧ್ಯ. ಕುಮಾರಸ್ವಾಮಿಗಳು ಅವ್ರಿಗೆ ಯಾವುದೇ ಜಾತಿಯವರು ಜಾತಿ ಪತ್ರ ತಗೊಂಡೋಗೋದು ಬೇಡ. ಅಲ್ಲಿ ಯಾರು ಹೋದರೂ ಅಡ್ಮಿಷನ್ ಮಾಡ್ಕೋತಾರೆ. 10,000 ಜನರಿಗೆ ವಿದ್ಯಾದಾನ ಮಾಡ್ತಾ ಇದ್ದಾರೆ, ವಸತಿ ವ್ಯವಸ್ಥೆ ಮಾಡಿದ್ದಾರೆ. ಯಾವುದೇ ಜಾತಿನ ಅವ್ರು ಎಣಿಸೋದಿಲ್ಲ. ಅವರು ಸರ್ಕಾರಿ ಶಾಲೆಗಳನ್ನು ಓದಿ ಬಂದವರು. ಅವರು ನಮ್ಮ ದೇಶದ ಆಸ್ತಿಯಾಗಿಲ್ವಾ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.